ನೋಡ್ಕೊಂಡ್ ಬಂದೆ ಸರ್. 27 ವರ್ಷದಿಂದ ಒಂದು ಲೆಕ್ಕ, ಈಗಿಂದ ಒಂದು ಲೆಕ್ಕ. ಬಂದಿರೋದು ಯಾರು? ಮ್ಯಾಕ್ಸ್ ಅಂತ ಹೇಳು. ಈಗ ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಒಂದೊಂದು ಸೀನು ತುಂಬಾ ಸೈಕ್ ಸರ್. ಯಾಕಂದ್ರೆ ಇವತ್ತು ಕ್ರಿಸ್ಮಸ್ಗೆ ಕಟ್ ಮಾಡ್ತೀವಿ ಕೇಕು. ಮ್ಯಾಕ್ಸ್ ಸಿನಿಮಾದ ಒಂದೊಂದು ಸೀನು ಸೈಕು ಆ ರೇಂಜಲ್ಲಿ ಕೊಟ್ಟವ್ರೆ. ಒಂದು ಸೂಪರ್ ಅಂತ ಒಳ್ಳೆ ಸಿನಿಮಾ ಸರ್. ಎಲ್ಲರೂ ಮುಖಕ್ಕೆ ಮೇಕಪ್ ಹಾಕೊಂಡು ಸಿನಿಮಾ ಮಾಡ್ತಾರೆ, ಬಟ್ ಸುದೀಪ್ ಅಣ್ಣ ಈ ಸಿನಿಮಾದಲ್ಲಿ ಮುಖಕ್ಕೆ ಆಯಿಲು, ಆ ಗ್ರೀಸು, ಅಪ್ಪ ರಕ್ತ ಎಲ್ಲ ಹಾಕೊಂಡು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡೋದ್ರೆ ತುಂಬಾ ಖುಷಿ ಆಯ್ತು ಸರ್. ಒಂದು ಸಿನಿಮಾ ಮಾಡೋಕ್ಕೆ ಎಲ್ಲರೂ 70 ದಿನ 100 ದಿನ 105 ದಿನ ತಗೋತಾರಂತೆ, ಬಟ್ ಈ ಸಿನಿಮಾದಲ್ಲಿ ಒಂದು ನೈಟ್ ನಡೆಯೋ ಸ್ಟೋರಿ ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ತೋರಿಸೋರು ಅಂತ ತುಂಬಾ ಚೆನ್ನಾಗಿ ತೋರಿಸಿದ್ರು. ಇನ್ನೊಂದು ಹೇಳ್ಬೇಕಾದ್ರೆ ಮ್ಯೂಸಿಕ್ ಅಷ್ಟೇ ಅಡ್ಜಸ್ಟ್ ಸಕ್ಕತ್ತಾಗಿ ಕೊಟ್ಟವ್ರೆ. ಡ್ಯಾನ್ಸ್ ಗೀಸ ಸೂಪರ್ ಆಗೈತೆ. ಸುದೀಪ್ ಅಣ್ಣ ಯಾಕೆ ಪದೇ ಕನ್ನಡ ಜನಕ್ಕೆ ಸುಳ್ಳು ಹೇಳ್ತಾವ್ರೆ? ಏನು ಸುಳ್ಳು ಹೇಳ್ತಾವ್ರೆ? ಡ್ಯಾನ್ಸ್ ಮಾಡಕ್ ಬರಲ್ಲ ಅಂತ. ಈ ಸಿನಿಮಾದಲ್ಲಿ ಏನು ಡ್ಯಾನ್ಸ್ ಮಾಡೋದು ಸರ್? ಲಾಸ್ಟ್ ಟೈಮ್ ರಕ್ಕಮ್ಮ ಅಂತ ಕೊಂಡಿದ್ರು. ಈ ಸಲ ನೋಡ್ರೆ ಈ ಸಿನಿಮಾದಲ್ಲಿ ಸಕ್ಕತ್ತಾಗಿ ಕೊಂಡಿದ್ದಾರೆ. ಒಂದೊಂದು ಖುಷಿ ಆಯ್ತು. ಕೇಳಿಸ್ಕೊಳ್ಳೋ ಬಚ್ಚ ಥಿಯೇಟ್ರಿಗೆ ಎಂಟ್ರಿ ಕೊಟ್ಟಾಯ್ತು. ಕಿಚ್ಚ ಒಂದಂತೂ ಅಲ್ಲ, ಜವಾನು ಗಿವಾನು ಎಲ್ಲ ಇಲ್ಲಿರೋದು ಸ್ಯಾಂಡಲ್ವುಡ್ ಪೈಲವಾನು ಸಕ್ಕತ್ತಾಗಿ ಎಂಟ್ರಿ ಕೊಟ್ಟವ್ರೆ. ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಹುಡುಗಿ ಮೇಲೆ ಏನು ಶೋಷಣೆ ಆಗುತ್ತೆ ಅಂತ ಒಂದು ಮೆಸೇಜ್ ಕೊಟ್ಟವ್ರೆ. ಕೆಲವು ಪೊಲೀಸ್ಗಳು ಕರೆಕ್ಟಾಗಿ ಇರಲ್ಲ ಅಂತ, ಕೆಲವು ಪೊಲೀಸರು ಕರೆಕ್ಟಾಗಿ ಇರ್ತಾರೆ ಅಂತ ಎರಡು ತೋರಿಸವ್ರೆ ಸರ್. ನಮ್ಮ ಗುಡುಗ್ ಬೆಂಕಿ ಬಿದ್ದಾನೆ ತೋರಿಸೋದು. ಇಲ್ಲಿ ಸಿಂಹ ಕೊನೆಗೂ ಇಡ್ತಾ ಇಲ್ಲ ನರಿಗೆ ಅಂತ. ಅದು ನರಿ ಯಾರು ಅಂತ ನೋಡಬೇಕು ಅಂದ್ರೆ ಬಂದು ಥಿಯೇಟರ್ ಸಿನಿಮಾ ನೋಡಬೇಕು. ನಾನು ಸ್ಟಾರ್ಟಿಂಗ್ ಹೆವಿ ಕನ್ಫ್ಯೂಸ್ ಆಗಿದ್ದಾರೆ. ಪೊಲೀಸ್ ಅಂತ ಪಾತ್ರ ಹೇಳವ್ರೆ. ಸುದೀಪ್ ಅಣ್ಣ ಗಡ್ಡ ಹೆಂಗ್ ಬಿಟ್ರು ಅಂತ ಅನ್ಕೊಂಡಿದ್ದೆ, ಬಟ್ ಗಡ್ಡ ಏನು ಬಿಟ್ಟವ್ರೆ ಅಂತ ನೋಡ್ಬೇಕು ಅಂದ್ರೆ ಬಂದು ಸಿನಿಮಾನ ಥಿಯೇಟರ್ ನೋಡ್ಬೇಕು ನೀವು. ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ನೀಟಾಗಿ ಸೂಪರ್ ಆಗಿ ಕೊಟ್ಟವ್ರೆ. ಎಲ್ಲರೂ ಬಂದು ಥಿಯೇಟರ್ ಸಿನಿಮಾ ನೋಡಿ. ಒಂದು ಒಳ್ಳೆ ಸಿನಿಮಾ. ಲಾಸ್ಟ್ ಟೈಮ್ US ಸಿನಿಮಾ ನೋಡಿ ಯಾರ್ಯಾರು ತಲೆ ಕೆಡಿಸ್ಕೊಂಡು ಸಿನಿಮಾ ಕನ್ಫ್ಯೂಸ್ ಆಗೋಯ್ತು, ನಮ್ಮ ಮೈಂಡ್ ಡೈವರ್ಟ್ ಆಗೋಯ್ತು ಅಂತಾರಲ್ಲ, ಅವರೆಲ್ಲ ಬಂದು ಮ್ಯಾಕ್ಸ್ ಸಿನಿಮಾ ನೋಡ್ರೆ ನಿಮಗೆ ಪೈಸಾ ವಸೂಲು. ಕ್ರಿಸ್ಮಸ್ ಹಬ್ಬಕ್ಕೆ ಒಳ್ಳೆ ಕಿಚ್ಚ ಮ್ಯಾಕ್ಸ್ ಬಂದವ್ರೆ ಅಂತ ಸೂಪರ್ ಆಗೈತೆ. ಎಲ್ಲ ಬಂದು ನೋಡಿ. ಒಂದೊಂದು ಸೀನ್ಗಳು ಅಷ್ಟೇ ಫುಲ್ ಸೈಕ್ ಆಗೈತೆ.